ರಾಜ್ಯ ಸರ್ಕಾರದಲ್ಲಿ ಹೆಬ್ಬಾವು ಸುತ್ತಿದ ಹಾಗೆ ಭ್ರಷ್ಟಾಚಾರದ ಸುರಿಮಳೆಯಾಗುತ್ತಿದೆ ಎಂದು ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ವಾಗ್ದಾಳಿ ನಡೆಸಿದರು. ಶುಕ್ರವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಬಿಜೆಪಿ ವೀಕ್ ಆಗಿಲ್ಲ, ಅತ್ಯಂತ ಬಲಿಷ್ಠವಾಗಿ ರಾಜ್ಯ ಹಾಗೂ ದೇಶದಲ್ಲಿ ಬೆಳೆಯುತ್ತಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದ ತಾಂಡವ ಆಡುತ್ತಿದೆ. ದಲಿತರ, ಹಿಂದುಳಿದ ವರ್ಗದ ಹಾಗೂ ಮುಸ್ಲಿಂ ಸಮಾಜದ ಚಾಂಪಿಯನ್ ಎಂದು ಹೇಳುವ ಕಾಂಗ್ರೆಸ್ ಅದೇ ಸಮಾಜದ ಜನರಿಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ವಿಪಕ್ಷಗಳು ಯಾಕೆ ಸರ್ ಬಿಜೆಪಿಯಲ್ಲಿ ವೀಕ್ ಆಗಿದೆ? ಹಾಗೆ ರಾಜ್ಯದಲ್ಲಿ ಬಿಜೆಪಿ ಏನೂ ವೀಕ್ ಆಗಿಲ್ಲ. ಬಿಜೆಪಿ ಅತ್ಯಂತ ಬಲಿಷ್ಠವಾದ ಪಕ್ಷವಾಗಿ ರಾಜ್ಯದಲ್ಲಿ ದೇಶದಲ್ಲಿ ಬೆಳಿಲಕತ್ತೆ. ಆದರೆ ಈ ಸರ್ಕಾರದಲ್ಲಿ ಹಂಗಾಗ್ಯದಪ್ಪ ಅಂತಂದ್ರೆ ಇದು ಹೆಬ್ಬಾವ ಸುತ್ತದಲ್ಲ, ಹೆಬ್ಬಾವ ಸುತ್ತಂಗೆ ಆಗ್ಯದ ಈ ಸರ್ಕಾರ. ಸುರಿಮಾಲೆ ಏನು ಭ್ರಷ್ಟಾಚಾರದ ಸುರಿಮಳೆ. ಬಡವರು ರೊಕ್ಕ ಇವರು ನಾವು ಹಿಂದುಳಿದ ವರ್ಗ, ಮುಸ್ಲಿಂ ಅಲ್ಪಸಂಖ್ಯಾತರದು, ಬ್ಯಾಕ್ವರ್ಡ್ ಕ್ಲಾಸದು ಇವರೆಲ್ಲರ ಚಾಂಪಿಯನ್ ಅಂಥೇಳಿ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಅವರಂಥ ಕೆಟ್ಟ ಜನನೇ ಯಾರೂ ಇಲ್ಲ. ಅದೇ ಜನರಿಗೆ ಮೋಸ ಮಾಡ್ಯಾರ. SCPT ಅಮೌಂಟು ಶೆಡ್ಯೂಲ್ ಕಾರ್ಡ್ ಜನರು 32 ಸಾವಿರ ಕೋಟಿ ರೂಪಾಯಿ ಎಲ್ಲಿ ಹೋಯ್ತಪ್ಪ ಅದು? ಆಮೇಲೆ ಈಗ ವಾಲ್ಮೀಕಿ ಸಮಾಜದ ಬಡವ್ರ ರೊಕ್ಕ, ಇವೆಲ್ಲ ಬಡವ್ರ ರೊಕ್ಕ ಅದೆಲ್ಲಿ ಹೋಯ್ತಪ್ಪ? 187 ಕೋಟಿ. ಏನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದಾರು ಕುಡ್ಲಕ್ಕೆ ರೊಕ್ಕ ಕೊಟ್ಟರೆ ಇವರು ಜನರಿಗೆ? ಇವರಂಥ ಅನ್ಯಾಯದ ಕೆಲಸ ಯಾರೋ ಮಾಡೋ. ಮುಸಲ್ಮಾನರ ರೊಕ್ಕ ಇದು ಹೇಳ್ತಿರಲ್ಲ, ನಾವು ಭಾಳ ಚಾಂಪಿಯನ್ನು. ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಮುಸಲ್ಮಾನರು, ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ನಾವು ಅಂತ ಹೇಳ್ತಿದ್ದಾರೆ. ಇವತ್ತು ಚಾಂಪಿಯನ್ ನೀನೇ ಮುಖ್ಯಮಂತ್ರಿ ಅದೆಯಲ್ಲಪ್ಪ. ಹಿಂದುಳಿದ ವರ್ಗಕ್ಕೆ ಸೇರಿದವ ಮುಖ್ಯಮಂತ್ರಿ ಅದಿ, ನೀ ಏನು ಮಾಡ್ತಿದ್ದಿ? ಬೇರೆದವ್ರ ರೊಕ್ಕ ಯಾಕೆ ತೊಗೊಳಿಲ್ಲಪ್ಪ? ಲಿಂಗಾಯತರ ಮಂದಿದು ಸಂಸ್ಥೆ ಅದಾವ, ಒಕ್ಕಲಿಗರ ಸಂಸ್ಥೆ ಅದಾವ, ಅವ್ರ ರೊಕ್ಕ ಯಾಕೆ ತೊಗೊಲಿಲ್ಲ? ಇವೇ ರೊಕ್ಕ ಬೇಕಾಗಿತ್ತ ನಿನಗೆ? ಬಡವ್ರ ರೊಕ್ಕ ಅತ್ಯಂತ ಇದು ಪಾಪಗೇಡಿ ಕೆಲಸ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ನಿಜವಾಗಿ ಇದರಲ್ಲಿ ನೀವು ಪಾತ್ರಧಾರಿ ಇಲ್ಲ ಅಂತಂದ್ರೆ ನೀವು CBI ಎನ್ಕ್ವೈರಿಗೆ ಹಾಕಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಇಲ್ಲ ಮತ್ತು ತಿಂದಿದ್ರೆ ನೀವು ಇದೇನು ಬರೀ CIT ಅದು ಇದು ಅಂಥೇಳಿ ನೀವು ನೇಮಕ ಮಾಡಿರ್ತಕ್ಕಂಥ ನಿಮ್ಮ ಸರ್ಕಾರದ ಅಧಿಕಾರಿಗಳ ತಲೆ ಮೇಲೆ ಕೂತ್ಕೊಂಡು ಆಟ ಆಡಿಸ್ತೀರಿ. ಇಲ್ಲ ನೀವು ನಿಜವಾಗಿ ಇದ್ರಾಗ ಏನೂ ಇಲ್ಲ ಅಂತಂದ್ರೆ ನೀವು CBI ಕೊಡಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ. ದಲಿತ ನಾಯಕರಿಗೆ ಇಷ್ಟೊಂದು ಭ್ರಷ್ಟಾಚಾರ ವಾಲ್ಮೀಕಿ ಹೆಸರನ್ನ ಎಂದಾದರೂ ನೋಡಿದ್ರೆ ಸರ್? ನನ್ನ ಜೀವನದಲ್ಲಿ SCPT ಅಮೌಂಟ್ ಯಾವ ಸರ್ಕಾರವೂ ಬಳಸಲಿಲ್ಲ. ಆಮೇಲೆ ಇಷ್ಟೊಂದು ದೊಡ್ಡ ಹಗರಣ ವಾಲ್ಮೀಕಿದು ನಾವೆಂದೂ ನೋಡಲಿಲ್ಲ. ಸುಮಾರು 40-50 ವರ್ಷಗಳ ರಾಜಕಾರಣದಲ್ಲಿ ನಾನು ರಾಜನೀತಿ ಮಾಡಿದ್ದೀನಿ. ಇಂಥದ್ದು ಯಾವತ್ತೂ ಕಂಡಿಲ್ಲ. ಇದು ಅತ್ಯಂತ ಪಾಪಿಷ್ಟ ಕೆಲಸ ಇದೆ. ನನ್ನ ಜೀವನದಲ್ಲಿ STP ಅನುದಾನವನ್ನು ಬಳಸಲಿಲ್ಲ. ನನ್ನ ರಾಜಕಾರಣದಲ್ಲಿ ಎಂದೂ ಇಂಥ ಭ್ರಷ್ಟಾಚಾರವನ್ನು ನಾನು ಕಂಡಿಲ್ಲ. ಅತ್ಯಂತ ಪಾಪಿಷ್ಟ ಸರ್ಕಾರ ಎಂದು ಜರಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.